ಬಗ್ಗೆ ತುಂಬ ಕೆಲವೊಂದು ಸರಿ ತುಂಬ ಜನ ಅದು ಒಳ್ಳೇದು ಅಂತಲೂ ಹೇಳ್ತಾರೆ, ಇನ್ನು ಕೆಲವರು ಅದು ಬೇಡ ಅಂತಲೂ ಹೇಳ್ತಾರೆ. ನೀವೇನು ಹೇಳ್ತೀರಾ? ಬಿಕಾಸ್ ತುಪ್ಪ ತಿನ್ನೋದು ತುಂಬ ನಮ್ಮ ಹಳೆ ಕಾಲದಿಂದ ತಿಂತಾರೆ, ತುಂಬ ಒಳ್ಳೇದು ಅಂತಲೂ ಹೇಳ್ತಾರೆ. ಕರೆಕ್ಟ್. ತುಪ್ಪ ಇರಲೇಬೇಕು ಡೈಟಲ್ಲಿ, ತುಪ್ಪ ಇರಲೇಬೇಕು, ಗುಡ್ ಫ್ಯಾಟ್ ಇರಲೇಬೇಕು. ಜನಕ್ಕೆ ಅನ್ಸುತ್ತೆ ತುಪ್ಪ ಎಲ್ಲ ತಿಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ. ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಬಟ್ ಒಳ್ಳೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಕೆಟ್ಟ ಕೊಲೆಸ್ಟ್ರಾಲ್ ಆಗಲಿ ಟ್ರೈಗ್ಲಿಸರೈಡ್ಸ್ ಆಗಲಿ ಜಾಸ್ತಿ ಆಗಲ್ಲ. ಬಟ್ ಎಸ್, ಇವಾಗ ತುಂಬ ಅಡಲ್ಟ್ರೇಷನ್ ಎಲ್ಲ ಇರುತ್ತೆ. ತುಪ್ಪ ಯಾವ ಸೋರ್ಸಿಂದ ನೀವು ತರ್ತೀರಾ ಅದು ಇಂಪಾರ್ಟೆಂಟ್. ಮನೇಲಿ ಮಾಡೋಕ್ಕಾದ್ರೆ ನಥಿಂಗ್ ಲೈಕ್ ದಟ್. ಇಟ್ ಇಸ್ ದ ಬೆಸ್ಟ್ ಥಿಂಗ್ ಐ ಕ್ಯಾನ್ ಸೇ. ಮನೇಲಿ ಬೆಣ್ಣೆ ತೆಗ್ದು ಟ್ರೆಡಿಷ್ನಲಿ ಅದೆಲ್ಲ ಮಾಡೋರು, ಆ ಥರ ಮಾಡಿದರೆ ಇಟ್ ಈಸ್ ವೆರಿ ಗುಡ್. ಬಟ್ ತುಪ್ಪ ಬೇಕು. ಇವನ್ ನಮ್ಮ ಮಂಡೆ ನೋವಿಗೆಲ್ಲ, ಲ್ಯೂಬ್ರಿಕೇಷನ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ತುಪ್ಪ ಇಸ್ ಒನ್ ಥಿಂಗ್ ವಿಚ್ ಎವ್ರಿಬಡಿ ಕ್ಯಾನ್ ಇನ್ಕ್ಲೂಡ್. ಬಟ್ ಎಸ್, ಪೋರ್ಷನ್ ಸೈಜ್ ಅಗೇನ್ ಐ ವಿಲ್ ಸೇ, ತುಂಬ ಜಾಸ್ತಿ ತುಪ್ಪ ಒಳ್ಳೇದು ಹೆಲ್ತ್ಗೆ ಅಂತ ಹೇಳಿ ತುಂಬ ಜಾಸ್ತಿನೂ ಆಗಬಾರ್ದು. ಹೌದು. ಮತ್ತು ಇನ್ನು ಬರೀ ನಮಗೆ ಊಟ ಅಂತಂದರೆ ಬರೀ ಊಟ ಒಂಚೂರು ಉಪ್ಪಿನಕಾಯಿ ಇಲ್ದಿರ, ಅದೊಂಚೂರು ಟೇಸ್ಟಿಗೆ ಬೇಕು, ಒಂಚೂರು ಹಪ್ಪಳ ಕ್ರಂಚಿಯಾಗಿ ತಿನ್ನಬೇಕು ಅಂತ ಅನಿಸುತ್ತೆ. ಅವೆಲ್ಲ ಎಷ್ಟು ಒಳ್ಳೆಯದು? ಇದು ತುಂಬ ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ. ಯಾಕಂದರೆ ಹಪ್ಪಳ ಉಪ್ಪಿನಕಾಯಿ ಇಲ್ಲದೆ ಊಟ ಮುಗಿಯಲ್ಲ ಅಂತ ಹೇಳ್ತಾರೆ. ಯಾವುದೇ ನೀವು ಇವೆಂಟ್ಗೆ ಹೋಗ್ರಿ, ಫಂಕ್ಷನ್ಗೆ ಹೋಗ್ರಿ, ಅದು ಇದ್ದೇ ಇರುತ್ತೆ. ಬಟ್ ನಮ್ಗೆಲ್ರಿಗೂ ಗೊತ್ತಿದ್ದಂಗೆ ಹಪ್ಪಳ ಉಪ್ಪಿನಕಾಯಲ್ಲಿ ಸಾಲ್ಟ್ ತುಂಬ ಜಾಸ್ತಿ ಇರುತ್ತೆ. ಇಟ್ ಈಸ್ ಲೋಡೆಡ್ ವಿತ್ ಸಾಲ್ಟ್. ಹಪ್ಪಳ ಹೆಚ್ಚಾಗಿ ಕರ್ದಿರೋ ಹಪ್ಪಳ ಇರುತ್ತೆ. ಉಪ್ಪಿನಕಾಯಿಗೆ ನ್ಯಾಚುರಲ್ ಪ್ರಿಸರ್ವೇಟಿವ್ ಅಂತ ಆಯಿಲ್ ಹಾಕ್ತೀವಿ. ಸೊ ಇಟ್ ಇಸ್ ಲೋಡೆಡ್ ವಿತ್ ಸಾಲ್ಟ್ ಆ್ಯಂಡ್ ಆಯಿಲ್, ಹೈಲಿ ಇನ್ಫ್ಲಮೇಟ್ರಿ. ಮತ್ತು ಈ ಕ್ವಾಂಟಿಟಿ ಆಫ್ ಸಾಲ್ಟ್ ನಾವು ತಿಂದು ಈಗ ಕ್ರಮೇಣವಾಗಿ BP, ಬ್ಲಡ್ ಪ್ರೆಷರ್ ಸಮಸ್ಯೆನೂ ಆಗುತ್ತೆ, ವಿಚ್ ವಿಲ್ ಫರ್ದರ್ ಲೀಡ್ ಟು heart problems and all. So it is always better to stay away from pickle and papad. ಯಾವಾಗೋ ಒಂದು ಸತಿ ಯಾವುದೋ ಒಂದು ಇವೆಂಟಲ್ಲಿ ಹಬ್ಬ ಹುಣ್ಣಿಮೆ ಅವಾಗ ಪರವಾಗಿಲ್ಲ. ಇಲ್ಲ ಅಂದರೆ ನೀವು ನೋಡಿದ್ರೆ ಇವೆಲ್ಲ ನಮಗೆ ಟ್ರೆಡಿಷ್ನಲಿ ದಿನನಿತ್ಯ ನಮ್ದು ಆಹಾರದಲ್ಲೆಲ್ಲ ಇರ್ತಿರ್ಲಿಲ್ಲ. ಯಾವುದಾದ್ರೂ ಹಬ್ಬ ಬಂದರೆ, ಏನೋ ಒಂದು ಇವೆಂಟ್ ಬಂದರೆ. ಬಟ್ ಇವಾಗ ಥಿಂಗ್ಸ್ ಹ್ಯಾವ್ ಚೇಂಜ್ಡ್. ಎಲ್ಲ ಕನ್ವೀನಿಯನ್ಸ್ ಪಟ್ ಅಂತ ಸಿಕ್ಬಿಡುತ್ತೆ. ಮನೇಲಿ ಹಪ್ಪಳ ಮಾಡೋಕ್ಕಾಗಲಿಲ್ಲ ಅಂತಂದರೆ ಯಾವುದೋ ಒಂದು ಶಾಪ್ ಹೋಗಿ ತೊಗೊಂಡು ಬಂದುಬಿಡ್ತಾರೆ. ಸೊ ಆಲ್ ಸಚ್ ಕೈಂಡ್ ಆಫ್ ಪ್ರಾಕ್ಟಿಸಸ್ ಒಂದು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಹಪ್ಪಳ ಏರ್ ಫ್ರೈಡ್ ಅದು ಸರಿ ಬೇಡ ಅಂತೀರಾ? ಬೇಡ ಏರ್ ಫ್ರೈ ಮಾಡ್ತೀವಿ, ಆಯಿಲ್ ಇರಲ್ಲ, ಬಟ್ ಸಾಲ್ಟ್ ಇದ್ದೇ ಇರುತ್ತೆ ಅದರೊಳಗೆ. ಈಗ ಬಿಕಾಸ್ ಆಯಿಲ್ ಬಗ್ಗೆ ಮಾತಾಡ್ತಿದ್ವಿ, ಆಯಿಲ್ ಅಂತಂದರೆ ನಾವೀಗ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಬಳಸಿ ಹಪ್ಪಳ ಕರೆದ್ರೆ ಅದು ಓಕೆನಾ? ಇಲ್ಲ, ಆಯಿಲ್ ಈಸ್ ಆಯಿಲ್. ಕೋಲ್ಡ್ ಪ್ರೆಸ್ ಆಗಲಿ ಇಲ್ಲ ರಿಫೈನ್ಡ್ ಆಗಲಿ ಇಲ್ಲ ಯಾವುದೇ ಆಗಲಿ, ಆಯಿಲ್ ಈಸ್ ಆಯಿಲ್. ಇವಾಗ ನಾವು ಆಯಿಲ್ ಬಗ್ಗೆ ಮಾತಾಡ್ತಿದ್ದೀವಿ ಅಂತಂದರೆ ತುಂಬ ಜನ ಕೇಳ್ತಾರೆ ಯಾವ ಥರ ಆಯಿಲ್ ನಾವು ಯೂಸ್ ಮಾಡಬೇಕು, ಯಾವ ಆಯಿಲ್ ನಮಗೆ ಕುಕ್ಕಿಂಗಿಗೆ ಹೆಲ್ಪ್ ಆಗುತ್ತೆ ಅಂತ. ಮುಂಚೆ ಒಂದು ಟೈಮ್ ಒಳಗೆ ಎಲ್ಲ ನಾರ್ಮಲ್ ಕೋಲ್ಡ್ ಪ್ರೆಸ್ ಆಯಿಲೇ ಇರೋದು. ಬಟ್ ರೀಸೆಂಟ್ಲಿ ಪಾಸ್ಟ್ ಫ್ಯೂ ಇಯರ್ಸ್ ಕನ್ವೀನಿಯನ್ಸ್ಗೋಸ್ಕರ ಪೀಪಲ್ ಸ್ಟಾರ್ಟೆಡ್ ಯೂಸಿಂಗ್ ರಿಫೈನ್ಡ್ ಆಯಿಲ್. ರಿಫೈನ್ಡ್ ಆಯಿಲ್ ಒಳಗೆ ಏನಾಗುತ್ತೆ, ತುಂಬ ಪ್ರೊಸೆಸಿಂಗ್ ಇರುತ್ತೆ. ಅದರೊಳಗೆ ಹೈ ಟೆಂಪ್ರೇಚರ್ ಇರುತ್ತೆ, ಪ್ರೊಸೆಸಿಂಗ್ ಇರುತ್ತೆ. ಆಯಿಲಲ್ಲೂ ಸಹ ಬೇಕಾಗಿರುವ ವೈಟಮಿನ್ಸ್ ಮಿನರಲ್ಸ್ ಇರುತ್ತೆ. ಬಟ್ ಪ್ರೊಸೆಸಿಂಗ್ ಮಾಡಿದಾಗ ಅದೆಲ್ಲ ಹೋಗಿಬಿಡುತ್ತೆ. ಸೊ ಬೆಸ್ಟ್ ಆಯಿಲ್ ಫಾರ್ ಕುಕಿಂಗ್ ಪರ್ಪಸ್ ಅಂತಂದರೆ ಕೋಲ್ಡ್ ಪ್ರೆಸ್ ಆಯಿಲ್. ಇಲ್ಲ ಅಂತಂದರೆ ಕೊಕೊನಟ್ ಆಯಿಲ್, ಟ್ರೆಡಿಷ್ನಲಿ ನಾವು ಯೂಸ್ ಮಾಡ್ತಿರೋ ಕೊಕೊನಟ್ ಆಯಿಲ್ ಆಗುತ್ತೆ. ಸುಮ್ಮನೆ ಹಾಗೆ ಯಾವುದಾದ್ರೂ ಒಗ್ಗರಣೆ ಎಲ್ಲ ಹಾಕಬೇಕಂತಂದರೆ ತುಪ್ಪನೂ ಯೂಸ್ ಮಾಡ್ಬೋದು. ವೈಟ್ ಬಟರ್ ಈಸ್ ಆಲ್ಸೋ ಗುಡ್. ಹಪ್ಪಳ ಉಪ್ಪಿನಕಾಯಿ ಬಗ್ಗೆ ಎಲ್ಲ ಮಾತಾಡಿದ್ವಿ. ಇದು ಜನರಲ್ ಫುಡ್ ಬಗ್ಗೆ. ಇನ್ನು ಸ್ಪೆಸಿಫಿಕ್ ಆಗಿ ನಾವು ಬರಬೇಕಾದ್ರೆ ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸು ಅಂತ ಬರೋದಾದರೆ, ಪ್ರೋಟೀನ್ಸ್ ಬಗ್ಗೆ ತುಂಬ ಜಾಸ್ತಿ ಟಾಕ್ ಇದೆ ಈ ನಡುವೆ. ಫಾರ್ ಇನ್ಸ್ಟೆನ್ಸ್ ತುಂಬ ಡಯಟ್ಸ್, ಕೀಟೋ ಡಯಟ್ ಅಂತೆ, ಡಿಟಾಕ್ಸ್ ಡಯಟ್ಗಳು ಬೇಕಾದಷ್ಟಿದೆ. ನಿಮ್ಗೆ ಅದರಲ್ಲಿ ಯಾವುದು ಹಾರ್ಮ್ಫುಲ್ ಅಂತ ಅನ್ನಿಸ್ತದೆ? ತುಂಬ ಅನ್ನೆಸೆಸರಿ ಹೈಪ್ ಯಾವುದು ಕೊಡ್ತಿದ್ದೀವಿ ಅಂತ ಅನಿಸುತ್ತೆ? ಅನ್ನೆಸೆಸರಿ ಹೈಪ್ ಅಂತಂದರೆ ಇವಾಗ ಡಿಟಾಕ್ಸ್ ಜ್ಯೂಸಸ್ ಬಗ್ಗೆ ಎಲ್ಲ ಇರುತ್ತೆ. ಲಿಕ್ವಿಡ್ ಡೈಟ್ ಅಂತ ಮಾಡ್ತಾರೆ, 2-3 ದಿನ ಕಂಟಿನ್ಯೂಸ್ ಆಗಿ ಮಾಡ್ತಾರೆ. ಅದು ತುಂಬ ಜಾಸ್ತಿ ಹೈಪ್ ಆಗಿದೆ. ಯಾಕಂತಂದರೆ ಅದನ್ನು ಮಾಡಿದ ತಕ್ಷಣ ಇಮಿಡಿಯೇಟ್ ರಿಸಲ್ಟ್ ಸಿಗುತ್ತೆ. 3 ದಿನ ಲಿಕ್ವಿಡ್ ಡೈಟ್ ಮೇಲೆ ಇದ್ದು ವೇಯಿಂಗ್ ಸ್ಕೇಲ್ ಮೇಲೆ ನಿಂತ್ಬಿಟ್ರೆ ತೂಕ ಕಮ್ಮಿ ಆಗಿಬಿಡುತ್ತೆ, ಜನಕ್ಕೆ ಖುಷಿ ಆಗಿಬಿಡುತ್ತೆ. ಬಟ್ ಅವ್ರಿಗೆ ಗೊತ್ತಾಗಲ್ಲ ಒಳಗಡೆ ಬಾಡಿ ಯಾವ ಥರ ರಿಯಾಕ್ಟ್ ಮಾಡ್ತಿದೆ ಅಂತ. ಇಂಥ ಡೈಟ್ಸ್ ಎಲ್ಲ ಮಾಡಿದಾಗ ಮಸಲ್ ಲಾಸ್ ಆಗುತ್ತೆ, ಫ್ಯಾಟ್ ಬ್ರೇಕ್ ಡೌನ್ ಆಗಲ್ಲ, ಮಸಲ್ ಲಾಸ್ ಆಗುತ್ತೆ. ದೆನ್ ಎಕ್ಸಸ್ ಏನಿರುತ್ತೆ ಲೈಕ್ ವಾಟರ್ ರಿಟೆನ್ಷನ್ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ, ಡೆಫಿನೆಟ್ಲಿ ಎಸ್. ಬಟ್ ಬೇಸಿಕಲಿ ನಮ್ಗೆ ಏನು ಬೇಕು ಇವಾಗ, ನಮಗೆ ಫ್ಯಾಟ್ ಪರ್ಸೆಂಟೇಜ್ ನಮ್ಮ ಬಾಡಿಯಲ್ಲಿರೋದು ಕಮ್ಮಿ ಮಾಡಬೇಕಾಗತ್ತೆ. ಈ ಥರ ಡೈಟಲ್ಲಿ ಆಗಲ್ಲ. ಬಟ್ ಎಸ್, ಡೆಫಿನೆಟ್ಲಿ ಕೀಟೋ ಡೈಟ್ ಆಗಲಿ ಬೇರೆ ಇನ್ನೊಂದೆಲ್ಲ ಡೈಟ್ ಆಗಲಿ ಡಸಂಟ್ ಸೂಟ್ ಎವ್ರಿ ಒನ್. ಸೊ ಯಾವುದೇ ಡೈಟ್ ಶುರು ಮಾಡೋಕ್ಕಿಂತ ಮುಂಚೆ ಇಟ್ ಈಸ್ ಅಡ್ವೈಸಬಲ್ ದಟ್ ಯು ವಿಸಿಟ್ ಅ ಎಕ್ಸ್ಪರ್ಟ್. ಅವ್ರ ಹತ್ರ ನೀವು ಒಪಿನಿಯನ್ ತೊಗೊಂಡು, ಯಾಕಂತಂದರೆ ನೀವು ಅಲ್ಲಿ ಹೋದಾಗ ಕಂಪ್ಲೀಟ್ ನಿಮ್ಮ ಬಾಡಿ ಅಸೆಸ್ಮೆಂಟ್ ಮಾಡ್ತೀವಿ. ದೆನ್ ಬ್ಲಡ್ ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿ ಯಾವ್ದು ಸೂಟೇಬಲ್ ಆಗುತ್ತೆ ಅಂತ ಆ ಡೈಟನ್ನು ರೆಕಮೆಂಡ್ ಮಾಡ್ತಾರೆ. ಸೊ ಇಟ್ಸ್ ಬೆಟರ್ ಯು ವಿಸಿಟ್ ಅ ಎಕ್ಸ್ಪರ್ಟ್.